ಜಕರ್ಯ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ ಅದರ 3ನೇ ವಾಕ್ಯದ ಕಡೆಗೆ ಸತ್ಯವೇದವನ್ನು ತಿರುಗಿಸಿಕೊಳ್ಳಿ. ಸೇನಾಧೀಶ್ವರ ಯೆಹೋವನು ತನ್ನ ಮಂದೆಯಾದ ಯಹೂದ ವಂಶವನ್ನು ಪರಾಂಬರಿಸಿ ಘನವಾದ ಯುದ್ಧಾಶ್ವನಾಗಿ ಮಾಡಿಕೊಳ್ಳುವನು. ಸಂದೇಶದ ಪೀಠಿಕೆ ಯುದ್ಧ ಕುದುರೆ. ನೋಡಿ, ಇದೇ ಮಂದೆ. ಈ ಮಂದೆನ ದೇವರು ಏನು ಮಾಡ್ತಾರೆ ಅಂದರೆ ಯುದ್ಧ ಕುದುರೆ ಪರಾಂಬರಿಸಿ. ನಾನು ಆ ಮಂದೆಯಾದ ಯಹೂದ ವಂಶ, ನಾವು ಯಹೂದ ವಂಶದವರು. ಅದಕ್ಕೆ ನಿಮಗೆ ರೆಫರೆನ್ಸ್ ಬೇಕಂದ್ರೆ ವಾಕ್ಯ ಮಾತ್ರ ಕೊಡ್ತೀನಿ, ಮನೇಲಿ ಹೋಗಿ ಓದ್ಕೊಳ್ಳಿ. ಆದಿಕಾಂಡ 29:35 ಲೇಯ ಮಕ್ಕಳನ್ನ ಎತ್ತು ಅದರಲ್ಲಿ ಒಂದು ಮಗನಿಗೆ ಅವನು ಎತ್ತುಬಿಟ್ಟು ದೇವರಿಗೆ ಸ್ತೋತ್ರ ಮಾಡಿ ಅವನಿಗೆ ಯಹೂದ ಅಂತ ಹೆಸರಿಡ್ತಾಳೆ. ಯಹೂದ ಅಂದರೆ ಸ್ತುತಿ ಅಂತ ಹೆಸರು. ಹಲ್ಲೆಲೂಯಾ. ಈಗ ನಾನು ನೀನು ಆರಾಧನೆ ಮಾಡುವ ಯೇಸು ಯಹೂದ ಕುಲದ ಸಿಂಹ. ಅಲ್ಲಿಂದನೇ ಯೇಸು ಜನಿಸಿದ್ದು. ಈಗ ನಾನು ನೀನು ಕ್ರಿಸ್ತನ ಮಕ್ಕಳಾಗಿದ್ದೇವೆ. ನಾನು ಯಹೂದ ಕುಲದ ಸಿಂಹದ ಮರಿಗಳಾಗಿದ್ದೇವೆ. ಹಾಗಾದರೆ ಯಹೂದ ವಂಶದ ಈ ಮಂದೆಯನ್ನು ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಯುದ್ಧ ಕುದುರೆಯನ್ನಾಗಿ. ಯುದ್ಧ ಕುದುರೆನ ಒಂದು ನಿಮಿಷ ಊಹಿಸಬೇಕು ಅಥವಾ ಅದನ್ನು ನೀವು ಧ್ಯಾನಿಸಬೇಕು. ಯುದ್ಧ ಕುದುರೆಗಳನ್ನ ನೀವು ರಾಜರು ಆ ಕಾಲದಲ್ಲಿ, ಇವಾಗ ಯುದ್ಧದಲ್ಲೆಲ್ಲ ಯುದ್ಧ ಮಾಡೋದನ್ನ ನೋಡೋದಕ್ಕಾಗೋದಿಲ್ಲ. ಎಲ್ಲ ಬಾಂಬ್ ಹಾಕ್ತಾರೆ, ಏನೇನೋ ಹಾಕ್ತಿದ್ದಾರೆ, ನಾವು ನೋಡ್ತಿದ್ವಿ. ಆದರೆ ಹಳೆ ಕಾಲದಲ್ಲಿ ಯುದ್ಧ ಕುದುರೆಗಳನ್ನ ವಿಶೇಷವಾಗಿ ಅದನ್ನು ಸಿದ್ಧ ಮಾಡ್ತಿದ್ರು. ಒಳ್ಳೆ ಆಹಾರನ ಕೊಟ್ಟು ಅದನ್ನು ತುಂಬ ಜೋಪಾನವಾಗಿ ನೋಡಿಕೊಂಡು ಅದನ್ನು ನೋಡ್ಕೊಳ್ಳೋದಕ್ಕೆ ಜನನ ಇಟ್ಟು ಅದನ್ನು ತುಂಬ ಚೆನ್ನಾಗಿ ಯುದ್ಧ ಕುದುರೆನ ಹಾಗೆ ಅವರು ಸಿದ್ಧ ಮಾಡ್ತಾ ಇದ್ರು. ಈ ಯುದ್ಧ ಕುದುರೆನ ನೀವು ಯೋಚನೆ ಮಾಡಿ, ನಿಮಗೆ ಅದರ ಅರಿವು, ಅದರ ಆಶೀರ್ವಾದಗಳು ಕೂಡ ನೀವು ಹೊಂದ್ಕೊಳ್ತೀವಿ. ಆದರೆ ಸಭೆಗೆ ದೇವರು ಹೇಳ್ತಾನೆ, ಈ ಯಹೂದ ವಂಶವನ್ನು ನಾನು ಪರಾಂಬರಿಸಿ ಘನವಾದ, ಹೆಂಗಂತೆ ನೋಡಿ, ಘನವಾದ ಯುದ್ಧ ಕುದುರೆಯನ್ನಾಗಿ. ಬರೀ ಯುದ್ಧ ಕುದುರೆ ಅಲ್ಲ, ಘನವಾದ ಯುದ್ಧ ಕುದುರೆ. ಯಾವ ಮಂದೇನ? ಈ ಮಂದೇನ. ಘನವಾದ ಯುದ್ಧ ಕುದುರೆಯನ್ನಾಗಿ ಮಾಡುವನಂತೆ. ಅದಕ್ಕೆ ಸಭೆ, ಅದಕ್ಕೆ ಅಭಿಷೇಕ, ಅದಕ್ಕೆ ಆತ್ಮನ ವರಗಳು, ಅದಕ್ಕೆ ಆತ್ಮನ ದರ್ಶನಗಳು. ಇದೆಲ್ಲ ಪರಲೋಕದ ದೇವರು ನಮ್ಗೇನು ಕೊಡ್ತಾನೆ ಅಂದರೆ, ಇದೆಲ್ಲ ತಗೊಂಡು ನಾವು ಸೋತವರಾಗಿರೋದಕ್ಕಲ್ಲ, ಬಲಹೀನರಾಗಿರೋದಕ್ಕಲ್ಲ, ಅದಕ್ಕೆ ನಮ್ಮನ್ನ ಎಲ್ಲೋ ಇದ್ದ ನಮ್ಮನ್ನ ತಂದು ನಮ್ಮನ್ನ ರಕ್ಷಿಸಿ ನಮ್ಮನ್ನ ಹಂತವಾಗಿ ದೇವರು ಸಿದ್ಧ ಮಾಡಿ ನಮ್ಮನ್ನ ಜಯಿಸೋ ಕುದುರೆಗಳನ್ನಾಗಿ ಆತನ ಮಂದೆಯಲ್ಲಿ ಇಡೋದಕ್ಕೆ ಹೋಗ್ತಾನಂತೆ. ಸೋಲೋ ಕುದುರೆಗಳು ಬೇರೆ, ಜಯಿಸೋ ಕುದುರೆಯನ್ನಾಗಿ ನಾನು ನಿಮ್ಮನ್ನು ಮಾಡುವೆನು. ಎಷ್ಟು ಭಾಗ್ಯವಂತರು ನಾವು ನೋಡಿ. ಹಲ್ಲೆಲೂಯಾ. ಲೋಕದಲ್ಲೆಲ್ಲ ನಮ್ಮನ್ನು ಬೇಡ ಅಂತ ತಳ್ಳಿಬಿಡ್ತಾರೆ. ಬಲಹೀನರು ಅನ್ನೋ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ, ರೋಗಿ ಅನ್ನೋ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ, ಏನೇನೋ ಹೇಳಿ ನಮ್ಮನ್ನು ಹಂಗೆ ತಳ್ಳಿಬಿಡ್ತಾರೆ. ಇವ್ರನ್ನ ತಂದು ಆತನ ಮಕ್ಕಳಾಗಿ ನಮ್ಮನ್ನು ಮಾಡಿ, ನಾವು ಆತನ ಮಕ್ಕಳಾಗಿ ಮಾತ್ರ ಅಲ್ಲ, ನಾನು ನಿಮ್ಮನ್ನು ಯುದ್ಧ ಕುದುರೆಯನ್ನಾಗಿ, ಕೈತಟ್ಟೋದಾದರೆ ಚೆನ್ನಾಗಿ, ಯುದ್ಧ ಕುದುರೆಯನ್ನಾಗಿ ಮಾಡಲು. ಯಾಕೆ ಯುದ್ಧ ಕುದುರೆಯನ್ನಾಗಿ ಮಾಡಬೇಕು? ಯಾಕೆ? ನಾವು ಹಿಂಗೆ ಇದ್ರೆ ಸಾಕಲ್ಲ. ಯುದ್ಧ ಕುದುರೆ ಯುದ್ಧದ ದಿನಕ್ಕಾಗಿ, ಯುದ್ಧದಲ್ಲಿ ಜಯ ಹೊಂದುವುದಕ್ಕಾಗಿಯೇ ಸಿದ್ಧ ಮಾಡ್ತಾರೆ. ಯುದ್ಧ ಕುದುರೆನ ಏನಕ್ಕಪ್ಪ ಪಳಗಿಸ್ತಾರೆ ಅಂತಂದ್ರೆ, ನೀವು ಅರಸರನ್ನ, ರಾಜರನ್ನ ಹೋಗಿ ಕೇಳಿ, ಏನಕ್ಕೆ ಈ ಕುದುರೆನ ಪಳಗಿಸ್ತಾರೆ ಅಂತಂದ್ರೆ, ಈ ಕುದುರೆ ಯುದ್ಧದಲ್ಲಿ ಜಯಶಾಲಿ ಆಗ್ಬೇಕು. ಅದರ ಮೇಲೆ ಯಾರು ಕೂರ್ತಾರೋ ಜಯ ಹೊಂದಬೇಕು. ಅದಕ್ಕೆ ಯುದ್ಧ ಕುದುರೆಗಳನ್ನ ಕಷ್ಟಪಟ್ಟು ಅದಕ್ಕೆ ಬೆಲೆಯುಳ್ಳ ಆಹಾರಗಳನ್ನ ಕೊಟ್ಟು ಅದನ್ನ ಸಿದ್ಧ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ನಾನು ಮತ್ತೊಂದು ಬೈಬಲಲ್ಲಿ ಆ ವಾಕ್ಯ ಹೀಗಿದೆ,
ಸೇನೆಗಳ ಕರ್ತನು ತನ್ನ ಮಂದೆಯಾಗಿರುವ ಯಹೂದನ ಮನೆತನದವರನ್ನು, ನೀನು ನಾನು ಯಹೂದನ ಮನೆತನದವರು, ದರ್ಶಿಸಿ 40 ದಿವಸ ದರ್ಶಿಸಿ ಅವರನ್ನು ಯುದ್ಧದಲ್ಲಿ ತನ್ನ ಘನವಾದ ಕುದುರೆಯ ಹಾಗೆ ಮಾಡಿದ್ದಾನೆ. ಆಲ್ರೆಡಿ ಮಾಡಿಬಿಟ್ಟಿದ್ದಾನೆ. ಇಲ್ಲಿ ಮಾಡುವೇನೋ, ಆಗ್ಲಿಲ್ಲ ಅಂದ್ರೆ ಮಾಡ್ಬಿಡ್ತಾನೆ. ಮಾಡಿದ್ರೆ ನೀವು ಘನವಾದ ಕುದುರೆ ಯುದ್ಧನ ಜಯಿಸೋದಿಕ್ಕೆ ನಿಮ್ಮನ್ನ ಮಾಡಿದ್ದಾನೆ. ಸೋಲೋದಕ್ಕಲ್ಲ, ಜಯಿಸಿ ಅನೇಕರನ್ನ ಆ ಜಯದ ಮಾರ್ಗಗಳಲ್ಲಿ ತಂದು ನಿಲ್ಲಿಸೋದಿಕ್ಕೆ ನನ್ನನ್ನು ಯುದ್ಧ ಕುದುರೆಯನ್ನಾಗಿ ಆತನು ಮಾಡಿದ್ದಾನೆ. ಆಗಲಿಲ್ಲ ಅಂದರೆ ಮಾಡ್ತಾನೆ. ಎರಡೂ ತಗೊಳ್ಳಿ, ಮಾಡಿದ್ದಾನೆ. ಇಲ್ಲಾಂದರೆ ಈ ವರ್ಷ ನಿಮ್ಮನ್ನು ಯುದ್ಧ ಕುದುರೆಗಳಾಗಿ ಮಾಡುವುದಕ್ಕೆ ಹೋಗುತ್ತಾನೆ. ಕೈಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸೋಣ. ಕೈಗಳನ್ನು ತಟ್ಟಿ ಮಹಿಮೆ ಪಡಿಸೋಣ. ಅದಕ್ಕೆ ನ್ಯಾಯಸ್ಥಾಪಕರು ತೆಗಿಬೇಡಿ. ನ್ಯಾಯಸ್ಥಾಪಕರು ಮೋಶೆ ನಂತರ ಯೆಹೋಶುವನ ನಂತರ ಯಾರು ಇಸ್ರಾಯೇಲ್ ನಡೆಸೋದಕ್ಕೆ ಲೀಡರ್ಗಳನ್ನ ಯೆಹೋಶುವನು ಸಿದ್ಧ ಮಾಡಲಿಲ್ಲ. ಮೋಶೆ ಕೈ ಕೆಳಗಡೆ ಯೆಹೋಶುವನು ಬೆಳೆದನು. ನೆಕ್ಸ್ಟ್ ಸೇವೆ ಯೆಹೋಶುವನು ಮಾಡಿದನು. ಯೆಹೋಶುವನ ನಂತರ ಈಗ ಇಸ್ರಾಯೇಲನ್ನು ನಡೆಸೋದಕ್ಕೆ ಯಾರೂ ಇಲ್ಲ. ವಿರೋಧಿಗಳಿದ್ದಾರೆ. ನಾಶ ಮಾಡೋದಕ್ಕೆ ಅನೇಕ ಕಡೆಗಳಿಂದ ವಿರೋಧಿಗಳು ಇಸ್ರಾಯೇಲರ ವಿರುದ್ಧವಾಗಿ ಬರ್ತಾ ಇದ್ದಾರೆ. ನ್ಯಾಯಸ್ಥಾಪಕರು 1-2ನೇ ವಾಕ್ಯದಲ್ಲಿ ಈಗ ದೇವರನ್ನ ವಿಚಾರಿಸ್ತಾರೆ. ಅಮಾಲೇಕ್ಯರ ಮೇಲೆ, ಕಾನಾನ್ಯರ ಮೇಲೆ ಯುದ್ಧ ಮಾಡೋದಕ್ಕೆ ಯಾರು ಹೋಗ್ಬೇಕು ಅಂದರೆ ಯಹೂದ್ಯರು ಹೋಗಲಿ. ಯಹೂದ್ಯರು ಮೊದಲು ಹೋಗಲಿ. ಯಾಕೆ? ಅವ್ರ ಮೂಲಕನೇ ಜಯ ಬರೋದು. ಇಸ್ರಾಯೇಲರಿಗೆ ಅವರ ಮೂಲಕನೇ ಜಯ ಬರೋದು. ಈ ಸ್ತುತಿ ಮಾಡುವವರು ಹೋಗಲಿ. ಯುದ್ಧದಲ್ಲಿ ಜಯ ಬೇಕು ಅಂತಂದ್ರೆ ಮೊದಲು ಯಾರು ಹೋಗ್ಬೇಕಪ್ಪ? ಯಹೂದ್ಯರು. ಹಲ್ಲೆಲೂಯಾ. ನಿನ್ನನ್ನು ನನ್ನನ್ನು ದೇವರು ಆ ಸ್ಥಾನದಲ್ಲಿ, ಆ ಮಂದೆಯಲ್ಲಿ ನಮ್ಮನ್ನಿಟ್ಟಿದ್ದಾನೆ. ಕೈಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸೋಣ. ಕೈಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸೋಣ. ಯೋಬನು 29ನೇ ಅಧ್ಯಾಯ ಅದರ 24-25ನೇ ವಾಕ್ಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿಕೊಳ್ಳಿ. 39, 24, 25. ಅದು ತುತ್ತೂರಿಯ ಶಬ್ದವನ್ನು ಕೇಳಿದರೂ ನಿಲ್ಲದೆ ಉಗ್ರತೆಯಿಂದ ಕಂಪಿಸುತ್ತಾ ನೆಲವನ್ನು ನುಂಗು ಬಿಡುವುದೋ ಎಂಬಂತೆ ಓಡುವುದು ಯುದ್ಧ ಕುದುರೆ. ಇವಾಗ ಈ ಕುದುರೆ ಅದು ತುತ್ತೂರಿಯ ಶಬ್ದವನ್ನು ಕೇಳಿದರೂ ನಿಲ್ಲೋದಿಲ್ಲ. ತುತ್ತೂರಿ ಶಬ್ದ ಆಪೋಸಿಟ್ ಅಲ್ಲಿ ಮೊಳಗ್ತಾ ಇರುತ್ತೆ. ಇವಾಗ ನಾವು ಈ ಕಡೆಯಿಂದ ಯುದ್ಧಕ್ಕೆ ಸಿದ್ಧ ಆಗಿದ್ರೆ ಆ ಕಡೆಯಿಂದ ಯುದ್ಧಕ್ಕೆ ಬರೋರು ತುತ್ತೂರಿ ಊದ್ಕೊಂಡು ಶಬ್ದ ಮಾಡಿಕೊಂಡು ಬರ್ತಾ ಇದ್ರೆ ಅದು ನಿಲ್ಲೋದಿಲ್ಲ ಅಂತೆ. ಆ ಕುದುರೆ ಹೆಂಗಿರುತ್ತಂತಂದ್ರೆ ಆ ಉಗ್ರತೆಯಿಂದ ಅದೊಂಥರ ಶಬ್ದ ಮಾಡುತ್ತೆ. ಕುದುರೆ ಶಬ್ದನ ನೀವು ಕೇಳಿ ನೋಡಿ, ಮನೇಲಿ ಹೋಗಿ ನಾನು ನೋಡಿದ್ದೀನಿ. ಅದು ನೆನಪಿಗೆ ಬರುತ್ತೆ. ಅದು ಕಾಲನ್ನ ಹಾಕಿ ಮಾಡಿ ವಿರೋಧಿಗಳನ್ನ ಆಕ್ರೋಶವಾಗಿ ನೋಡಿ ಅದು ಮುಂದೆ ನುಗ್ಗಿದ್ರೆ ಇದೇ ಯುದ್ಧ ಕುದುರೆ. ಅದಕ್ಕೆ ಅಲ್ಲಿ ಹೇಳುತ್ತೆ, ಅದು ಕಂಪಿಸುತ್ತಾ ನೆಲವನ್ನು ನುಂಗಿ ಬಿಡುವುದೋ ಎಂಬಂತೆ ಅದು ಓಡಿದ್ರೆ ಆ ಕಾಲಲ್ಲಿ ಒಂದು ಶಬ್ದ ಬರುತ್ತೆ ನೋಡು. ಆ ಶಬ್ದನೇ ಕೇಳೋದಕ್ಕೇನೆ ತುಂಬಾ ಚೆನ್ನಾಗಿರುತ್ತೆ. ಯುದ್ಧ ಕುದುರೆ, ಯುದ್ಧ, ವಿರೋಧಿಗಳು ಬರ್ತಾರೆ, ಅದು ಭಯ ಪಡೋದಿಲ್ಲ. ಯುದ್ಧ ಕುದುರೆ ತುಂಬಾ ಜನ ಸಭೆಗಳಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಭಯ ಪಟ್ಕೊಂಡು ಯಾರೋ 25 ವರ್ಷಕ್ಕೆ ಮುಂಚೆ ಹೊಡೆದಿದ್ದನ್ನು ನನಗೆ ಕೇಳಿದಾಗ ನನ್ನಂತ ಸೇವಕರಿಗೆ ಎಷ್ಟು ವರ್ಷ ಸಾಕಪ್ಪ. ಯುದ್ಧ ಕುದುರೆ ಹಂಗಲ್ಲ. ಅದಕ್ಕೆ ಏನಾಗಿದ್ರು ಕೂಡ ಆ ಯುದ್ಧ ಸ್ಮೆಲ್ಲು, ಕೆಳಗಡೆ ವಾಕ್ಯ ಹಂಗೆ ಹೇಳುತ್ತೆ, ಆ ಸ್ಮೆಲ್ಲು ಅದು ಮೂಸು ನೋಡುತ್ತಂತೆ. ಎಲ್ಲಿಂದ ವಿರೋಧಿಗಳು ಬರ್ತಾ ಇದ್ದಾರೆ, ಯಾವ ಕಡೆಯಿಂದ ವಿರೋಧಿಗಳು ಬರ್ತಾ ಇದ್ದಾರೆ, ನನ್ನ ಕುಟುಂಬಕ್ಕೆ ವಿರುದ್ಧವಾಗಿ, ನನ್ನ ದೇಶಕ್ಕೆ ವಿರುದ್ಧವಾಗಿ, ನನ್ನ ರಾಜ್ಯಕ್ಕೆ ವಿರುದ್ಧವಾಗಿ, ನನ್ನ ಸಂಪಾದನೆಗಳ ವಿರುದ್ಧವಾಗಿ, ನನ್ನ ವಿದ್ಯಾಭ್ಯಾಸಕ್ಕೆ ವಿರುದ್ಧವಾಗಿ. ಇದು ಸುಮ್ಮನೆ ಮಲಗೋದಿಲ್ಲ. ಇದು ನಿದ್ದೆ ಮಾಡಿಕೊಂಡು ಯಾರೋ ತಂದಾಕ್ತಾರೆ ತಿಂದಾಕೊಂಡು ಸುಮ್ಮನೆ ಸಭೆಯಲ್ಲಿ ಬಂದ್ಬಿಟ್ಟು ಅಲ್ಲೆಲ್ಲೂ ಕೈ ತಟ್ಕೊಂಡು ಹೋಗೋದಿಲ್ಲ. ಇದು ದೇವರು ನಿಮ್ಮನ್ನ ಯುದ್ಧ ಕುದುರೆಗಳಾಗಿ ನಿಮ್ಮನ್ನ ಸಿದ್ಧ ಮಾಡೋದಾದರೆ
ನೀವು ಯಾವ ಮಾರ್ಗದಲ್ಲಿ ವೈರಿ ಬರ್ತಾನೆ, ಯಾವ ಮಾರ್ಗದಲ್ಲಿ ಯಾರ ಮೂಲಕ ವಿರೋಧಿ ಬರ್ತಾ ಇದ್ದಾನೆ, ಅಲ್ಲಿ ಬರೋದಕ್ಕೆ ಮುಂಚೆನೆ ನೀವು ಇಲ್ಲಿಂದ ಆಕ್ರೋಶವಾಗಿ ಎದ್ದು ನಿಂತು, ಸೈತಾನನೇ, ಯೇಸುವಿನ ನಾಮದಲ್ಲಿ ನಿನಗೆ ವಿರುದ್ಧವಾಗಿ ನಾನು ನಿಲ್ಲುತ್ತೇನೆ. ಸೈತಾನ, ನನ್ನ ದೇಶಕ್ಕೆ ವಿರುದ್ಧವಾಗಿ ನೀನು ಎದ್ದೋಳಬಾರದು, ನನ್ನ ರಾಜ್ಯಕ್ಕೆ ವಿರುದ್ಧವಾಗಿ ನೀನು ಎದ್ದೋಳಬಾರದು, ನನ್ನ ಪಟ್ಟಣಗಳಿಗೆ ವಿರುದ್ಧವಾಗಿ ನೀನು ಎದ್ದೋಳಬಾರದು, ನನ್ನ ಸಭೆಗೆ ವಿರುದ್ಧವಾಗಿ ನೀನು ಎದ್ದೋಳಬಾರದು. ಯೇಸುವಿನ ನಾಮದಲ್ಲಿ ನಾನು ಬರುತ್ತೇನೆ. ನೀವು ನಿಂತ್ರೆ ವಿರೋಧಿಗಳು ಅಲ್ಲೇ ಇರ್ತಾರೆ, ಮುಂದೆ ಬರೋದಿಲ್ಲ. ಇವತ್ತು ಅನೇಕರು ಸಭೆಗಳಲ್ಲಿ ಕುತ್ಕೊಂಡ್ಬಿಟ್ಟು ನಾವು ಯಾರು ಗೊತ್ತಿಲ್ಲ, ನಮ್ಮನ್ನ ಏನಕ್ಕೆ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ, ನಮ್ಮನ್ನ ಏನಕ್ಕೆ ದೇವರ ಅಭಿಷೇಕಿಸಿದ್ದಾನೆ ಗೊತ್ತಿಲ್ಲ. ಅದೆಲ್ಲ ಮರೆತು ಬಿಟ್ಟು ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಸೋತೋಗಿ ಕಣ್ಣೀರು ಸುರಿಸ್ಕೊಂಡು ಅದನ್ನೇ ಮಾತಾಡಿಕೊಂಡು ನಿಮ್ಮ ಅಭಿಷೇಕನ ನಷ್ಟ ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮ ಆಶೀರ್ವಾದಗಳನ್ನ ನಷ್ಟ ಮಾಡ್ಕೊಳ್ತಾ ಇದ್ದೀರಿ. ನೀವೆಲ್ಲೋ ಒಂದು ಕಡೆ ದೇವರ ಸಮ್ಮುಖದಲ್ಲಿ ಬಿದ್ದೋಗ್ತಾ ಇದ್ದೀರಿ. ಶತ್ರು ನಿಮ್ಮ ಮುಂದೆ ಎದ್ದು ಗರ್ಜಿಸ್ತಾ ಇದ್ದಾನೆ. ನೀನು ನಾನು ಎದ್ದು ನಿಂತರೆ ಅವನು ಗರ್ಜಿಸೋದಲ್ಲ, ಅವನು ಓಡಿ ಹೋಗುತ್ತಾನೆ. ಅದಕ್ಕೆ ದೇವರು ವಾಕ್ಯ ಹೇಳ್ತಾರೆ, ಸೈತಾನನಿಗೆ ವಿರುದ್ಧವಾಗಿ ನಿಲ್ಲಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. ನಾವು ಓಡಬಾರ್ದು, ಅವನು ಓಡಬೇಕು. 24ನೇ ವಾಕ್ಯ ಮತ್ತೊಂದ್ಸರಿ ಓದೋಣ. ಅದು ತುತ್ತೂರಿಯ ಶಬ್ದವನ್ನು ಕೇಳಿದರೂ ನಿಲ್ಲದೆ ಉಗ್ರತೆಯಿಂದ ಕಂಪಿಸುತ್ತಾ ನೆಲವನ್ನು ನುಂಗಿ ಬಿಡುವುದೋ ಎಂಬಂತೆ ಓಡುವುದು. ಯಾವ ಭಯನೂ ಅದಕ್ಕಿರೋದಿಲ್ಲ. ಮುಂದೆ ಎಷ್ಟು ಸಾವಿರ ಜನ ಇದ್ದಾರೆ ಅದಕ್ಕೆ ವಿಷಯ ಅಲ್ಲ, ಅದಕ್ಕೆ ಒಂದೇ ವಿಷಯ, ನಾನು ಯುದ್ಧ ಕುದುರೆ, ನಾನು ಯುದ್ಧ ಕುದುರೆ, ಅದಕ್ಕಾಗಿಯೇ ನಾನು ಸಿದ್ಧ ಆಗಿದ್ದೇನೆ. ನಾನು ಸೋಲೋದಿಲ್ಲ, ನಾನು ಜಯಿಸುತ್ತೇನೆ. ಅದಕ್ಕಾಗಿಯೇ ನಾನು ಸಿದ್ಧ ಆಗಿದ್ದೇನೆ. ಬೇರೆ ಆತ್ಮಿಕ ಜೀವನ, ಇವರೇ ರೀ ಕ್ರಿಸ್ತನ ಹಿಂಬಾಲಕರು. ಇದಕ್ಕೆ ರೀ ದೇವರು ನನ್ನನ್ನು ನಿನ್ನ ಕರೆದಿರೋದು. ಯಾರೋ ಹೇಳೋ ನ್ಯೂಸ್ಗಳನ್ನ ಕೇಳಿ, ಯಾರೋ ಹೇಳೋದನ್ನ ಕೇಳಿ ಭಯ ಪಟ್ಕೊಂಡು ಮನೆಯಲ್ಲಿ ಅಡುಕೊಂಡಿರೋದಕ್ಕಲ್ಲ ನಿನ್ನನ್ನು ನನ್ನನ್ನು ದೇವರು ಅಭಿಷೇಕಿಸಿ. ಶತ್ರುನ ಜಯಿಸಬೇಕು, ಸೈತಾನ ಸೇನೆಗಳನ್ನ ಜಯಿಸಬೇಕು, ವಿರೋಧಿಗಳನ್ನ ಜಯಿಸಬೇಕು. ಯೇಸುವಿನ ನಾಮದಲ್ಲಿ ವಿರೋಧವಾಗಿ ಕಲ್ಪಿಸಿದ ಎಲ್ಲ ಆಯುಧಗಳು ಯೇಸುವಿನ ನಾಮದಲ್ಲಿ ನಮ್ಮ ಮುಂದೆ ನಿರ್ನಾಮವಾಗಿ ಹೋಗ್ಬೇಕು. ಯುದ್ಧ ಕುದುರೆ, ನೀನು ನಾನು ಯುದ್ಧ ಕುದುರೆ. 25ನೇ ವಾಕ್ಯ. ತುತ್ತೂರಿ ಊದಿಯಾದಾಗೆಲ್ಲ, ತುತ್ತೂರಿ ಊದುವಾಗಲೆಲ್ಲ ಆಹಾ ಎಂದು ಅದು ಭಯ ಪಟ್ಟುಕೊಂಡಿರೋದಿಲ್ಲ, ಅಯ್ಯೋ ಅನ್ಕೊಂಡಿರೋದಿಲ್ಲ, ಗೋಲಿಯಾತನು ಅನ್ಕೊಂಡಿರೋದಿಲ್ಲ, ಅಯ್ಯೋ ಅವ್ರು ಅಷ್ಟು ಜನ ಇದ್ದಾರೆ, ಭಯ ಪಟ್ಟುಕೊಂಡಿರೋದಿಲ್ಲ. ಆಹಾ ಅಂದುಕೊಂಡು ಕಾಳಗ, ಆರ್ಭಟ, ಸೇನಾಧಿಪತಿಗಳ ಗರ್ಜನೆ ಇವುಗಳನ್ನು ದೂರದಲ್ಲಿದ್ದರೂ ಕೂಡ ಮೂಸಿ ನೋಡಿ ತಿಳ್ಕೊಂಡ್ಬಿಡುತ್ತಂತೆ. ಅದು ದೂರದಲ್ಲಿ, ಇನ್ನು ದೂರದಲ್ಲಿ ಅನೇಕ ಪರ್ಲಾಂಗಗಳ ಹಿಂದೆ ಇರುವಾಗಲೇ ಇದು ಮೂಸಿ ನೋಡಿ ತಿಳ್ಕೊಂಡ್ಬಿಡುತ್ತಂತೆ. ಎಲ್ಲಿಂದ ಬರ್ತಿದ್ದಾರೆ, ಹೇಗ್ ಬರ್ತಿದ್ದಾರೆ, ಯುದ್ಧ ಕುದುರೆ. ಅದಕ್ಕೆ ನಿನ್ನನ್ನು ದೇವರು ಕರೆದಿರೋದು. ದೇಶ ನಮ್ಮ ಮುಂದೆ ಇದೆ, ಪಟ್ಟಣಗಳು ನಮ್ಮ ಮುಂದೆ ಇದೆ. ಸುಮ್ಮನೆ ಮಲ್ಕೊಂಡು ಸುಮ್ಮನೆ ಸಭೆಗೆ ಬಂದ್ಬಿಟ್ಟು ಆಶೀರ್ವಾದ ಬಿಡುಗಡೆ ಇದರಲ್ಲೇ ಸತ್ತೋಗೋದಕ್ಕಲ್ಲರಿ. ನನ್ನನ್ನು ದೇವರು ಆರಿಸಿ ಅಭಿಷೇಕ ಮಾಡಿ, ನೀನು ಯಾಜಕನು, ನೀನು ಪ್ರವಾದಿ, ನೀನು ಅಪೋಸ್ತಲನು, ನೀನು ಸುವಾರ್ತಿಕನು, ನಿನ್ನನ್ನು ನನ್ನ ತಾಯಿಯ ಗರ್ಭದಲ್ಲಿ ಆರಿಸಿಕೊಂಡಿದ್ದೇನೆ. ನಿನ್ನ ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡಕವಾಗಿರುವಾಗಲೇ ನಾನು ನಿನ್ನನ್ನು ಹೆಸರಿಡಿದು ಕರೆದಿದ್ದೇನೆ. ಏನು ಕರೆದಿದ್ದಾನೆ? ಸುಮ್ಮನೆ ಆಶೀರ್ವಾದ 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 ಅನ್ಕೊಳ್ಳಿ. ಎಲ್ಲಿಂದ ನಷ್ಟಗಳು ಬರುತ್ತೆ, ಎಲ್ಲಿ ಶತ್ರು ಕಾರ್ಯ ಇದೆ, ನಾವು ತಿಳ್ಕೋಬೇಕ್ರಿ, ಗೊತ್ತಾಗಬೇಕು ನಮಗೆ. ನಾವು ಗೊತ್ತು ಗುರಿ ಇಲ್ಲದವರಾಗಿ ಅನೇಕರು ಸಭೆಗಳಲ್ಲಿ ವರ್ಷ 9 ಕಾಲ ಕೂತ್ಕೊಂಡು ಬರೀ ಆಶೀರ್ವಾದ ಬಿಡುಗಡೆ ಹೊಂದೋದಿಲ್ಲ ರೀ. ಮೊದಲು ಗೊತ್ತಾಗಬೇಕು, ನಾನು ಈ ದೇಶದಲ್ಲಿ ಯಾರು, ಈ ದೇಶದಲ್ಲಿ ಏನೆಲ್ಲ ನಡೀತಾ ಇದೆ, ಈ ದೇಶದಲ್ಲಿ ಅಕ್ರಮಗಳೆಲ್ಲಿ ನಡೀತಾ ಇದೆ, ಅನ್ಯಾಯ ಎಲ್ಲಿ ನಡೀತಾ ಇದೆ, ಶತ್ರು ಎಲ್ಲಿ ಗರ್ಜಿಸುತ್ತಾ ಇದ್ದಾನೆ, ಅವನ ವಿರುದ್ಧವಾಗಿ ನಾವು ಹೇಗೆ ಎದ್ದು ನಿಂತು ಅವನ ಕಾರ್ಯಗಳನ್ನು ನಿರ್ನಾಮ ಮಾಡಬೇಕು. ಈ ಯುದ್ಧ ಕುದುರೆ ಎದ್ದು ನಿಲ್ಲೋದಾದರೆ ಯೆಹೋವನೇ ನಮಗೆ ಜಯ ಕೊಡುವವನಾಗಿದ್ದಾನೆ, ಯೆಹೋವನೇ ನಮಗೆ ಜಯ ಕೊಡುವವನಾಗಿದ್ದಾನೆ. ನಾವು ಸೋಲು ನೋಡೋದಿಲ್ಲ, ಸೋಲು ನೋಡೋದಿಲ್ಲ. ಅದು ದೂರದಲ್ಲಿರುವಾಗಲೇ ಅದು ಸ್ಮೆಲ್ನ ಕಂಡುಕೊಳ್ಳುತ್ತಂತೆ. ನಾಳೆ ಏನಾಗುತ್ತೆ, ಈ ವರ್ಷ ಏನು ನಡೆಯುತ್ತೆ, ನನ್ನ ಮನೆಯಲ್ಲಿ ಏನು ನಡೆಯುತ್ತೆ, ನನ್ನ ಸಭೆಯಲ್ಲಿ ಏನು ನಡೆಯುತ್ತೆ, ನನ್ನ ದೇಶದಲ್ಲಿ ಗೊತ್ತಿರ್ಬೇಕ್ರಿ. ಯಾರೋ ಬಂದು ಪ್ರವಾದಿಸಿ ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಹಿಂಗಂತೆ ಹಂಗಂತೆ ಅಲ್ಲ, ಮೊದಲು ನನಗೆ ಗೊತ್ತಿರಬೇಕು, ಮೊದಲು ನನಗೆ ಗೊತ್ತಾಗಬೇಕು ಶತ್ರು ಎಲ್ಲಿಂದ ಬರ್ತಾ ಇದ್ದಾನೆ, ಸಭೆಯಲ್ಲಿ ಶತ್ರು ಕಾರ್ಯಗಳೇನು,
ಅವ್ರು ಹಂಗೆ ಇವ್ರು ಹಿಂಗೆ ಮಾತಾಡೋದಲ್ಲ, ಅವ್ರ ಒಳಗಡೆ ಶತ್ರು ಏರ್ಪಡ್ತಾ ಇದ್ದಾನೆ. ಅವನಿಗೆ ವಿರುದ್ಧವಾಗಿ ಸಭೆ ಎದ್ದು ನಿಂತರೆ ಶತ್ರು ಕಾರ್ಯಗಳು ನಾಶವಾಗುತ್ತೆ. ಅವನಿಗೆ ವಿರುದ್ಧವಾಗಿ ನಾವು ಎದ್ದು ನಿಲ್ಲೋದಾದರೆ ಸೈತಾನ ಕಾರ್ಯಗಳು ನಾಶವಾಗುತ್ತೆ. ಅವನಿಗೆ ವಿರುದ್ಧವಾಗಿ ನಾವು ಎದ್ದು ನಿಂತರೆ ಅವನ ಆಟ ನಡೆಯೋದಿಲ್ಲ. ನಮ್ಮ ಮೂಲಕ ದೇಶಕ್ಕೆ ಬಿಡುಗಡೆ, ನಮ್ಮ ಮೂಲಕ ದೇಶಕ್ಕೆ ರಕ್ಷಣೆ, ನಮ್ಮ ಮೂಲಕ ಭಯಪಡುವ ಅನೇಕರಿಗೆ ಬಿಡುಗಡೆ, ನಮ್ಮ ಮೂಲಕ ಧೈರ್ಯಗೆಟ್ಟಿರುವ ಅನೇಕರಿಗೆ ರಕ್ಷಣೆ. ನಿನ್ನನ್ನು ನನ್ನನ್ನು ದೇವರು ಯುದ್ಧ ಕುದುರೆಯನ್ನಾಗಿ ಆತನು ನಾನು ಮಾಡುತ್ತೇನೆ, ನಾನು ಮಾಡಿದ್ದೇನೆ ಎಂದು ದೇವರು ಸಭೆಗೆ ಹೇಳೋದಾದರೆ, ಈ ಮಂದೆಯಲ್ಲಿ ಯುದ್ಧ ಕುದುರೆಗಳು ಕೂಲೋದಾದರೆ, ಈ ಯುದ್ಧ ಭೂಮಿಯಲ್ಲಿ ನಿಂತಿರುವ ಯುದ್ಧ ಕುದುರೆಗಳು ಯಾರಿಗೂ ಭಯಪಡೋದಿಲ್ಲ. ಮರಣಕ್ಕೆ ಭಯಪಡೋದಿಲ್ಲ ರೀ, ರೋಗಕ್ಕೆ ಭಯಪಡೋದಿಲ್ಲ ರೀ, ಕಷ್ಟಗಳಿಗೆ ಯುದ್ಧ ಕುದುರೆ ಭಯಪಡೋದು. ಬರಲಿ ಸೈತಾನ ನೋಡಿ ಹೇಳಿ, ಸೈತಾನೆ ಬಾರೋ ನೋಡೋಣ, ಸೈತಾನನೇ ಬಾರೋ ನೋಡೋಣ. ಯೇಸುವಿನ ನಾಮದಲ್ಲಿ ನೀವು ನಿಲ್ಲೋದಾದರೆ ಸೈತಾನನು ಅಲ್ಲೇ ನಿಂತು ಬಿಡ್ತಾನೆ, ನಿಮ್ಮ ಬಳಿಗೆ ಬರೋದಿಲ್ಲ. ಯಾವಾಗ ಯುದ್ಧ ಕುದುರೆಗಳು ಭಯಪಡೋದಕ್ಕೆ ನೀವು ಹೋಗುತ್ತೀರೋ, ಶತ್ರು ನಿಮ್ಮ ಮೇಲೆ ಬಂದು ನಿಮ್ಮನ್ನು ನಾಶ ಮಾಡಿ, ನಿಮ್ಮ ಮನೆಗಳನ್ನು ನಾಶ ಮಾಡಿ, ನಿಮ್ಮ ಸಂಪಾದನೆಗಳನ್ನು ನಷ್ಟ ಮಾಡಿ, ನಿಮಗೆ ಆರೋಗ್ಯಗಳನ್ನು ಕೆಡಿಸಿ, ನಿಮಗೆ ನಷ್ಟಗಳನ್ನು ತಂದು ಸೈತಾನನು ಜಯಶಾಲಿಯಾಗಿ ನಿಲ್ಲುತ್ತಾನೆ. ನೀವು ಸೋತು ಹೋಗುತ್ತೀರಿ. ಯೇಸುವಿನ ನಾಮದಲ್ಲಿ ಅದು ನಿನ್ನ ಮನೆಯಲ್ಲಿ ನಡಿಬಾರದು, ನಿನ್ನ ಸಭೆಯಲ್ಲಿ ನಡಿಬಾರದು. ಅಂದ್ರೆ ಯೇಸುವಿನ ನಾಮದಲ್ಲಿ ಶತ್ರು ಎಲ್ಲಿಂದ ಬರ್ತಾನೆ? ಮೊದಲು ಅದಕ್ಕೆ ನೀವು ದೇವರ ಪಾದದಲ್ಲಿ ಬಿದ್ದು ದೇವರಲ್ಲಿ ನೀವು ಬಲಗೊಂಡು ದೇವರು ನಿಮಗೆ ಏನು ಹೇಳ್ತಾನೋ ಅದನ್ನು ಕೇಳಿ ನೀವು ನಿಲ್ಲೋದಾದರೆ ಈ ಯುದ್ಧ ಕುದುರೆ, ನಾನು ಮತ್ತೆ ಹೇಳ್ತೀನಿ, ಯಾರಿಗೂ ಭಯಪಡೋದಿಲ್ಲ, ಯಾವುದಕ್ಕೂ ಭಯಪಡೋದಿಲ್ಲ, ಯಾವ ರೋಗಗಳಿಗೂ ಭಯಪಡೋದಿಲ್ಲ, ಯಾವ ಮಾಟ ಮಂತ್ರಗಳಿಗೂ ಭಯಪಡೋದಿಲ್ಲ, ಯಾವ ದುಷ್ಟಶಕ್ತಿಗಳಿಗೂ ಭಯಪಡೋದಿಲ್ಲ, ಯಾವ ಗೋಲ್ಯಾತನಿಗೂ ಇವರು ಭಯಪಡೋದಿಲ್ಲ. ಯೇಸುವಿನ ನಾಮದಲ್ಲಿ ಅವನಿಗೆ ಸವಾಲು ಹೇಳಿ, ಯೇಸುವಿನ ನಾಮದಲ್ಲಿ ಏ ಗೋಲ್ಯಾತನೇ, ನೀನು ನನ್ನ ಮುಂದೆ ಎಷ್ಟರವನು? ಏ ಗೋಲ್ಯಾತನೇ, ನೀನು ನನ್ನ ಮುಂದೆ ಎಷ್ಟರವನು? ಯೇಸುವಿನ ನಾಮದಲ್ಲಿ ಹೋಗಿ ಅವನನ್ನೇ ಕಡಿದು ಈಗೋ ಜಯಿಸಿದ್ದೇನೆ, ಈಗೋ ಜಯಶಾಲಿಯಾಗಿದ್ದೇನೆ ಅಂತ ಯುದ್ಧ ಕುದುರೆಗಳು ಮನೆಗಳಲ್ಲಿದ್ದರೆ ಯಾರಿಗೂ ಭಯ ಇರೋದಿಲ್ಲ, ಒಬ್ಬರಿಗೂ ಭಯ ಇರೋದಿಲ್ಲ. ಅವರು ಯುದ್ಧ ಕುದುರೆಗಳಾಗಿ ತಯಾರಾಗ್ಬಿಡ್ತಾರೆ. ಸಭೆಯಲ್ಲಿ ಅಂಥವರಿದ್ರೆ ಸಭೆಯಲ್ಲಿ ಭಯನೇ ಬರೋದಿಲ್ಲ. ಮರಣ ಸಂಭವಿಸ್ತಾ ಇದ್ರು ಅವ್ರು ಹೇಳ್ತಾರೆ, ಇಲ್ಲ ಇದು ಬದುಕುತ್ತೆ, ಇಲ್ಲ ಇದಕ್ಕೆ ಜೀವ ಬರುತ್ತೆ, ಇವನು ಬದುಕಿ ದೇವರನ್ನು ಮಹಿಮೆ ಪಡಿಸುತ್ತಾನೆ. ಕೈಗಳನ್ನು ತಟ್ಟಿ ಹಿಂದುಗಡೆಯಿಂದ ಸಂತೋಷ, ಉತ್ಸಾಹ. 25ನೇ ವಾಕ್ಯ ಮತ್ತೊಂದು ಸರಿ ಓದೋಣ. ಯೋಬ 39:25. ತುತ್ತೂರಿ ಊದುವಾಗಲೆಲ್ಲ ಆಹಾ ಎಂದುಕೊಂಡು ಕಾಳಗ ಆರ್ಭಟ ಸೇನಾಧಿಪತಿಗಳ ಗರ್ಜನೆ ಕಾಳಗ ಆರ್ಭಟ ಸೇನಾಧಿಪತಿಗಳ ಗರ್ಜನೆಯನ್ನು ಕೇಳಿಕೊಂಡು ದೂರದಲ್ಲಿದ್ದರೂ ಮೂಸಿ ತಿಳಿಯುವುದು. ಎಷ್ಟು ಚೆನ್ನಾಗಿದೆ ರೀ ಆ ವಾಕ್ಯನ ಕೇಳ್ತಾ ಇದ್ರೆ. ನೀವು ಕುದುರೆ ರೀ, ಯುದ್ಧ ಕುದುರೆ ನೋಡಿ, ಅದು ಸುಮ್ಮನೆ ಇರೋದಿಲ್ಲ. ಯಾರೋ ಅದಕ್ಕೆ ಮೇವು ಹಾಕ್ತಾರೆ, ಯಾರೋ ಅದನ್ನು ಗಮನಿಸ್ಕೊಳ್ತಾರೆ. ಅದಕ್ಕೆ ಹಸು ಆಗೋದಕ್ಕೆ ಮುಂಚೆನೇ ಅದಕ್ಕೆ ಆಹಾರ ಸಿಗುತ್ತೆ. ಅದು ಪುಷ್ಟಿ ಉಳ್ಳ ಆಹಾರ ತಿನ್ಬಿಟ್ಟು ಆಗಿ ಮಲ್ಕೊಂಡು ನಾವೆಲ್ಲ ಹಂಗೇನೆ ಯಾರೋ ತಂದು ಹಾಕ್ತಾರೆ. ಸಭೆಗೆ ಹೋದ್ರೆ ಯಾರೋ ಕಷ್ಟಪಟ್ಟು ವಾರ ಎಲ್ಲ ಉಪವಾಸ ಮಾಡಿ ಪ್ರಾರ್ಥನೆಯಲ್ಲಿದ್ದು ಆಶೀರ್ವಾದ, ನಾವು ಸುಮ್ಮನೆ ಬ್ಯಾಗ್ ತಗಲಾಕೊಂಡು ಬೆಳಗ್ಗೆ ಹೋದ್ರೆ ಆಶೀರ್ವಾದ, ಬಿಡುಗಡೆ ಅನ್ಕೊಂಡು ಸಭೆ ಮಾಡ್ತೀವಿ. ಆದರೆ ದೇವರು ಹೇಳ್ತಾನೆ, ನಾನು ಈ ಮಂದೆನ ಯುದ್ಧ ಕುದುರೆಯನ್ನು ಹಾಗೆ ಮಾಡುತ್ತೇನೆ. ನೀವು ಮಾತಾಡಿದ್ರೆ ನಾನು ಈ ಮಂದೆನ ಯುದ್ಧ ಕುದುರೆಯನ್ನಾಗಿ, ಅದು ಘನವಾದ ಯುದ್ಧ ಕುದುರೆಯನ್ನಾಗಿ. ಇವಾಗ ಈ ಕುದುರೆ ಹೆಂಗಾಗ್ಬೇಕಂತಂದ್ರೆ, ಇವಾಗ ನಾವು 2 ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ ನೋಡಿ. ಏನಾದರೂ ವಿರೋಧವಾದ ಕಾರ್ಯಗಳು ಬಂದರೆ ನಾವೇನು ಮಾಡ್ತೀವಿ? ಮನುಷ್ಯರ ಮೇಲೆ ಜಗಳ ಆಡ್ತೀವಿ, ಗಂಡ ಹೆಂಡತಿ ಮೇಲೆ ಜಗಳಗಳು ಮಾಡ್ತೀವಿ, ಮಕ್ಕಳ ಮೇಲೆ ಜಗಳ. ಅದೆಲ್ಲ ಬಿಟ್ಬಿಡಿ. ಎಲ್ಲಿಂದ ಈ ಸೈತಾನ ಬರ್ತಾನೆ? ಎಲ್ಲಿಂದ ಈ ದುರಾತ್ಮ ಶಕ್ತಿಗಳು ಬರ್ತಾವೆ? ಆ ಸ್ಮೆಲ್ಲನ್ನು ನೀವು ಕಂಡುಕೋಬೇಕು. ಈ ವರ್ಷ, ಈ ದಿವಸಗಳು ಯಾರ ಮೂಲಕ ಬರ್ತಾನೆ? ನೀವು ಅವನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದರೆ ಅವನು ನಿಮ್ಮ ಮನೆ ಒಳಗಡೆ ಬರೋದಿಲ್ಲ, ಅವನು ನಿಮ್ಮ ಅಟ್ಟಿಗೆ ಬರೋದಿಲ್ಲ, ಅವನು ನಿಮ್ಮ ಬೀದಿಗೆ ಬರೋದಿಲ್ಲ, ನಿಮ್ಮ ಸಭೆಗೆ ಅವನು ಬರೋದಿಲ್ಲ. ಅವನು ನಿಮ್ಮನ್ನು ನೋಡಿ ಭಯ ಪಟ್ಬಿಟ್ಟು ಅಲ್ಲಿ ನಿಂತ್ಕೊಳ್ತಾನೆ. ಯಾಕೆ? ನಿಂತ್ಕೊಳ್ತಾನೆ, ಬಾರೋ ನೋಡೋಣ. ನೀವು ಹೇಳುವಾಗಲೇ ಅವನು ಅಲ್ಲಿ ಭಯ ಪಡ್ತಾನೆ. ನಮಗಿಲ್ಲಿ ಭಯ ಇರೋದಿಲ್ಲ.
ನಮ್ಮನ್ನು ನೋಡೋವರೆಗೂ, ನಮ್ಮ ಹಿಂದೆ ನೋಡೋವರೆಗೂ ಕೂಡ ಧೈರ್ಯ ಇಲ್ಲ ಅಂದರೆ ಅವ್ರಿಗೂ ಧೈರ್ಯ ಬಂದ್ಬಿಡುತ್ತೆ, ಭಯ ಹೋಗ್ಬಿಡುತ್ತೆ. ಅವರು ನಮ್ಮ ಹಾಗೆ ಯುದ್ಧ ಕುದುರೆಗಳಾಗಿ ಮಾರ್ಬಿಡ್ತಾರೆ. ಅಲ್ಲೆಲ್ಲೂಯಾ. ಯುದ್ಧ ಕುದುರೆ ರೀ. ದೇವ್ರು ಹೇಳ್ತಾನೆ ಜಕರ್ಯ 10:3. ಮತ್ತೊಂದು ಸರಿ ಅಲ್ಲಿಗೆ ಬಂದ್ಬಿಡೋಣ. 10:3. ಹಾಂ, ಬೇಗ. ಸೇನಾಧೀಶ್ವರನಾದ ಯೆಹೋವನು ತನ್ನ ಮಂದೆಯಾದ ಯಹೂದ ವಂಶವನ್ನು ಪರಾಂಬರಿಸಿ ಘನವಾದ ಯುದ್ಧ ಕುದುರೆಯನ್ನಾಗಿ ಮಾಡಿಕೊಳ್ಳುವನು. ಅಲ್ಲೆಲ್ಲೂಯಾ. ಈಗ ನಾವು ಹೇಳಬೇಕು, ನಾವು ಯಾರು? ಏಡಿಗಳಲ್ಲ, ಭಯ ಪಟ್ಟುಕೊಂಡಿರೋರಲ್ಲ, ಯುದ್ಧ ಕುದುರೆ. ಅಲ್ಲೆಲ್ಲೂಯಾ. ಏನು ಕುದುರೆ? ಯುದ್ಧ ಕುದುರೆ. ಅಲ್ಲೆಲ್ಲೂ ವಿರೋಧಿಗಳನ್ನ ನೋಡಿ ಭಯ ಪಟ್ಕೊಂಡು ಹಿಂದಕ್ಕೆ ಓಡೋ ಕುದುರೆ ಅಲ್ಲ ಇದು. ಅಲ್ಲೆಲ್ಲೂಯಾ. ಕಾಲು ಕೆರ್ಕೊಂಡು ಆ ಭೂಮಿನ ನುಂಗು ಬಿಡುತ್ತದೋ ಎಂಬಂತೆ ಅದೇನು ಮಾಡ್ತದೆ, ವಿರೋಧಿಗಳನ್ನ ನೋಡಿ ಅದು ಓಡೋದಕ್ಕೆ ಸ್ಟಾರ್ಟ್ ಆದರೆ ವಿರೋಧಿಗಳು ಚದರಿ ಓಡಿ ಹೋಗುತ್ತಾರೆ. 2025 ಸಭೆ ಹಾಗೆ ಸಿದ್ಧ ಆಗೋದಾದರೆ, ಸಭೆ ಹಾಗೆ ಎದ್ದೋಳೋದಾದರೆ, ನಿಮ್ಮ ಮುಂದೆ ವಿರೋಧಿಗಳು, ಸೈತಾನನು ನಿಮ್ಮ ಮುಂದೆ ನಿಲ್ಲೋದಿಲ್ಲ. ಅವನ್ನ ಓಡಿಸೋ ಕೆಲಸ ಯಾವ ಸೇವಕರಿಗೂ ಇರೋದಿಲ್ಲ, ನೀವೇ ಓಡಿಸ್ಬಿಡ್ತೀರಿ. ಪಟ್ಟಣಗಳಲ್ಲಿ ನೀವು ನೋಡಬೇಕು ಎಂತೆಂಥ ದುರಾತ್ಮ ಶಕ್ತಿಗಳು ಕಾರ್ಯ ಮಾಡ್ತಾ ಇದೆ. ನಿಮ್ಮ ಬೀದಿಗಳಲ್ಲಿ ಎಂತೆಂಥ ದುರಾತ್ಮ ಶಕ್ತಿಗಳು ಕಾರ್ಯ ಮಾಡ್ತಾ ಇದೆ. ನಿಮ್ಮ ದೇಶದ ಮೇಲೆ ಎಂತೆಂಥ ವಿರೋಧ ಶಕ್ತಿಗಳು ಬರ್ತಾ ಇದೆ. ನೀವು ದೂರದಿಂದನೇ ನೋಡಬೇಕು. ನೀವು ಇಲ್ಲಿದ್ದರೂ ಕೂಡ ನಿಮ್ಮ ಎಲ್ಲೆ ಎಷ್ಟು ದೊಡ್ಡದಾಗಿದೆ, ಭಾರತ ದೇಶದ ಎಲ್ಲೆ ಎಷ್ಟು ದೂರ ಇದೆ, ಅಲ್ಲಿ ಹೆಂಗೆ ನಮ್ಮ ದೇಶದ ಒಳಗಡೆ ವಿರೋಧಿಗಳು ಬರ್ತಾರೆ. ಯೇಸುವಿನ ನಾಮದಲ್ಲಿ ನೀವು ಇಲ್ಲಿ ಎದ್ದು ನಿಂತರೆ ಅಲ್ಲಿ ದುರಾತ್ಮನ ಶಕ್ತಿಗಳು ನಿಂತು ಹೋಗುತ್ತವೆ, ಒಳಗಡೆ ಬರೋದಿಲ್ಲ. ಅಂಥ ದೇವ ಮಕ್ಕಳು, ಅಂಥ ದೇವ ಸೇವಕರುಗಳು ದೇಶಗಳಲ್ಲಿರೋದಾದರೆ ದೇಶ ಸುರಕ್ಷಿತವಾಗಿರುತ್ತೆ. ಜನ ಯಾರು ಹೆಂಗೋದ್ರೆ ನಮಗೇನು, ನಮಗೆ ಬಿಡುಗಡೆ ಆಶೀರ್ವಾದ ಅಂತ ಕೂತ್ಕೊಂಡಿದ್ರೆ, ನಾನು ದೇಶಕ್ಕೆ ಆಶೀರ್ವಾದ, ನನ್ನ ಸಭೆಗೆ ನನ್ನ ಆಶೀರ್ವಾದ, ನನ್ನ ಜಾತಿಗಳಿಗೆ ಜನಾಂಗಗಳಿಗೆ ನನ್ನ ಆಶೀರ್ವಾದ. ನೀನು ಎದ್ದು ನಿಲ್ಲೋದಾದರೆ ನಿನಗೆ ಆಯುಷ್ಯು, ಆರೋಗ್ಯ ಪರಲೋಕದ ದೇವರು ಕೂಡಿಸಿ ಕೊಡುತ್ತಾನೆ. ನಿನಗೆ ಓಡುವ ಬಲ ಆತನು ಕೊಡುತ್ತಾನೆ, ನಿನಗೆ ಓಡುವ ಶಕ್ತಿಯನ್ನು ಆತನು ಕೊಡುತ್ತಾನೆ. ಆ ಭಾಗದಲ್ಲಿ ಜನ ಸುಮ್ಮನೆ ಕೂತ್ಕೊಂಡಿದ್ದೀರಿ, ನಿನಗೆ ಓಡುವ ಬಲ ಪರಲೋಕದ ದೇವರು ಕೊಡುತ್ತಾನೆ. ನೀನು ಓಡಿ ಜಯ ಹೊಂದುವುದಕ್ಕೆ ಶಕ್ತಿ ಆತನು ಕೊಡುತ್ತಾನೆ. ನೀನು ಜಯ ಹೊಂದೋದಾದರೆ ದೇಶಕ್ಕೆ ನಿನ್ನ ಮೂಲಕ ಜಯ ಬರುತ್ತೆ, ಜಾತಿಗಳಿಗೆ ಜನಾಂಗಗಳಿಗೆ ನಿನ್ನ ಮೂಲಕ ಜಯ ಬರುತ್ತೆ. ಕೈಗಳನ್ನು ತಟ್ಟಿ, ತಲೆಗಳ ಮೇಲೆ ಕೈಗಳನ್ನು ತಟ್ಟಿ. ಯಶ್ ಹಬಲ ಶಲಹದುನಾಶ್ ಉರಬಲ ಶಲಹದುನಾಶ್ ನಾನಾಶ್